ದಾಂಡೇಲಿಯ ತಾಮೀರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅತಿದೊಡ್ಡ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಸೊಸೈಟಿಯಲ್ಲಿ 5.9 ಕೋಟಿ ರೂಪಾಯಿ ವಂಚನೆ ಆಗಿರೋ ಪ್ರಕರಣ ಬೆಳಕಿಗೆ ಬಂದಿದ್ದು 9 ಸಿಬ್ಬಂದಿ ವಿರುದ್ಧ ದಾಂಡೇಲಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. 2021ರಿಂದ 2024 ತನಕ ಅವ್ಯವಹಾರ ನಡೆದಿರೋದು ಬಹಿರಂಗಗೊಂಡಿದ್ದು ಸದಸ್ಯರ ಹೆಸರಿನಲ್ಲಿ 208 ನಕಲಿ ಖಾತೆಯನ್ನ ತೆರೆದಿರುವ ಆರೋಪ ಇದೆ. ನಕಲಿ ಚಿನ್ನಾಭರಣ ಅಡ ಇಟ್ಟು ಕೋಟಿ ಸಾಲ ಮಂಜೂರು ಮಾಡಿರುವಂತಹ ಗಂಭೀರ ಆರೋಪ ಇದ್ದು ಸಾಲ ಮಂಜೂರು ಮಾಡಿ ಹಣ ದುರುಪಯೋಗ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊಸೈಟಿಯ ವ್ಯವಸ್ಥಾಪಕ ಸೇರಿ ಹಲವರಿಂದ ಹಣ ಕಬಳಿಕೆಯ ಶಂಕೆ ವ್ಯಕ್ತವಾಗಿದ್ದು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಅಕ್ರಮ ಬೆಳಕಿಗೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ 12 ಶಾಖೆಗಳ ಸದಸ್ಯರಲ್ಲಿ ಆತಂಕ ಮನೆ ಮಾಡಿದ್ದು ಸಾವಿರಾರು ಹೂಡಿಕೆದಾರರ ಹಣದ ಭದ್ರತೆ ಬಗ್ಗೆ ಅನುಮಾನ ಶುರುವಾಗಿದೆ. ಪ್ರಧಾನ ವ್ಯವಸ್ಥಾಪಕರ ದೂರಿನ ಮೇರೆಗೆ ಕೇಸ್ ದಾಖಲಿಸಿ ತನಿಖೆಯನ್ನ ಮುಂದುವರಿಸಲಾಗಿದೆ. 5,09,9,450 ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಅಜೀಮ್ ಉಸ್ಮಾನುದ್ದೀನ್ ಶೇಖ್ ಅಂತ. ನಾನು ತಾಮೀರ್ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕನಾಗಿ ನಮ್ಮ ಸಂಸ್ಥೆ 1984 ಆಗಸ್ಟ್ರಿಂದ 42 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ನಮ್ಮ ಸಂಸ್ಥೆ ಒಳ್ಳೆಯ ಪ್ರಗತಿ ಮತ್ತು ಎಲ್ಲ ಷೇರುದಾರರಿಗೂ ಠೇವಣಿದಾರರಿಗೂ ಸರಿಯಾದ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಸಹಕರಿಸುತ್ತಾ ಇದ್ದೀವಿ. ಈ ದಾಂಡೇಲಿ ಶಾಖೆಯಲ್ಲಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಸೇರಿ 9 ಜನ ಸಿಬ್ಬಂದಿಗಳು ಸೇರಿ